ಚಳಿಗಾಲದಲ್ಲಿ ಸಹಜವಾಗಿ ಎದುರಾಗುವ ಆಲಸ್ಯತನ, ಸೋಮಾರಿತನವನ್ನ ದೂರವಾಗಿಸಿ ಚಟುವಟಿಕೆಯಿಂದ ಇರಲು, ಜೊತೆಗೆ ಜೀರ್ಣಕ್ರಿಯೆ ಸಮಸ್ಯೆ ನಿವಾರಣೆಯೂ ಸೇರಿ ಹಲವು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಈ ಋತುವಿನಲ್ಲಿ ಮಿಸ್ ಮಾಡದೆ ಈ 6 ಬಗೆಯ ಯೋಗಾಸನಗಳನ್ನ ಮಾಡಿ ನೋಡಿ. ಚಳಿಗಾಲದಲ್ಲಿ ಈ 6 ಬಗೆಯ ಯೋಗಾಸನಗಳನ್ನ ಮಾಡಿ. ಚಳಿಗೆ ಆವರಿಸುವ ಆಲಸ್ಯ ಹೋಗಲಾಡಿಸುವ ಯೋಗ. ಜೀರ್ಣಕ್ರಿಯೆ ಸಮಸ್ಯೆಗೆ ಈ ಯೋಗ ಭಂಗಿಗಳು ರಾಮಬಾಣ. ಚಳಿಗಾಲ ಬಂತೆಂದರೆ ಸಾಕು, ಯಾವುದೋ ಒಂದು ರೀತಿಯ ಆಲಸ್ಯತನ ನಮ್ಮನ್ನ ಆವರಿಸಿಕೊಂಡು ಬಿಡುತ್ತೆ. ಇದೇ ನಮ್ಮ ಜೀವನ ಕ್ರಮವನ್ನೇ ಹಲವು ರೀತಿಯಲ್ಲಿ ಬದಲಾಯಿಸಿ ಬಿಡುತ್ತೆ. ಇಡೀ ದಿನ ಆಲಸ್ಯತನದಿಂದಲೇ ದೂಡುವಂತೆ ಮಾಡುತ್ತೆ. ಅದಕ್ಕೆ ಕಾರಣ ಚಳಿಗಾಲದ ಒಂದು ವಾತಾವರಣ. ಚಳಿಗಾಲದಲ್ಲಿ ನಮ್ಮನ್ನು ನಾವು ಹೆಚ್ಚು ಆಕ್ಟಿವ್ ಆಗಿ ಇಟ್ಟುಕೊಳ್ಳಲು ತಪ್ಪದೇ ಕೆಲವು ಯೋಗಗಳನ್ನ ಮಾಡಬೇಕು. ಇದರಿಂದ ದೇಹವು ಕೂಡ ಚಳಿಗಾಲವನ್ನ ಎದುರಿಸಲು ಸಿದ್ಧಗೊಳ್ಳುವುದರ ಜೊತೆಗೆ ದೇಹದಲ್ಲಿ ಹೊಸದಾದ ಉತ್ಸಾಹವೊಂದು ಬಂದು ಬಿಡುತ್ತೆ. ಅದರಲ್ಲೂ ನಾವೀಗ ಹೇಳುವ ಈ 6 ಬಗೆಯ ಯೋಗಾಸನಗಳಿಂದ ನಿಮ್ಮ ಜೀರ್ಣಕ್ರಿಯೆಯು ಸರಳಗೊಂಡು ನೀವು ಚೈತನ್ಯದ ಚಿಲುಮೆಯಂತೆ ಆಗುತ್ತೀರಿ. ಆ ನಿಟ್ಟಿನಲ್ಲಿ ಮೊದಲ ಆಸನ ಮಾರ್ಜಯಾಸನ. ಇದು ಹಸು ಮತ್ತು ಬೆಕ್ಕಿನ ಭಂಗಿಯನ್ನು ಬೆರೆತ ಒಂದು ಯೋಗಾಸನ. ನಮ್ಮ ದೇಹವನ್ನ ದುಂಡನೆ ಆಕಾರಕ್ಕೆ ತಂದು ಹೊಟ್ಟೆಯನ್ನು ಮುಂದಕ್ಕೆ ಚಾಚಿಕೊಳ್ಳಬೇಕು. ಇದನ್ನು ಹಲವು ಬಾರಿ ಮಾಡುವುದರಿಂದ ನಮ್ಮ ಹೊಟ್ಟೆಗೆ ಒಂದು ರೀತಿಯ ಮಸಾಜ್ ಸಿಕ್ಕಂತೆ ಆಗುತ್ತೆ. ಇದು ಜೀರ್ಣಕ್ರಿಯೆಯನ್ನು ಸರಳಗೊಳಿಸುತ್ತೆ. ಅದರಲ್ಲೂ ಇದು ಚಳಿಗಾಲದಲ್ಲಿ ಮಾಡಲು ಅತ್ಯಂತ ಅತ್ಯುತ್ತಮವಾದ ಆಸನ ಅಂತ ಹೇಳ್ತಾರೆ ಯೋಗಪಟುಗಳು. ಇದು ನಮ್ಮ ಬೆನ್ನುಹುರಿಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಬರುವಂತೆ ಮಾಡುತ್ತೆ. ಅದು ಮಾತ್ರವಲ್ಲದೆ ಯಾವುದೇ ಗ್ಯಾಸ್ ಸಮಸ್ಯೆ ಇಲ್ಲದೆ ಸರಳವಾಗಿ ಜೀರ್ಣಕ್ರಿಯೆ ನಡೆಯಲು ಮತ್ತು ದೇಹದಲ್ಲಿ ಸರಿಯಾದ ರಕ್ತ ಪರಿಚಲನೆ ಆಗಲು ಸಹಾಯಕ. ಎರಡನೆಯದ್ದು ಪವನ ಮುಕ್ತಾಸನ. ಪವನ ಮುಕ್ತಾಸನ ನಾವು ನೆಲದ ಮೇಲೆ ಮಲಗಿ 2 ಕಾಲನ್ನು ಒಟ್ಟಿಗೆ ತಂದು ನಮ್ಮ ಎದೆಗೆ ಮುಟ್ಟಿಸಿಕೊಳ್ಳಬೇಕು. ನಮ್ಮ 2 ಕೈಗಳು ನಮ್ಮ 2 ಕಾಲಿನ ಮೊಣಕಾಲು ಭಾಗವನ್ನ ಹಿಡಿದಿರಬೇಕು. ಚಳಿಗಾಲದಲ್ಲಿ ಹೆಚ್ಚು ರಿಚ್ ಫುಡ್ ಅಷ್ಟು ಬೇಗ ಜೀರ್ಣವಾಗುವುದಿಲ್ಲ. ಈ ಒಂದು ಆಸನ ಜೀರ್ಣಕ್ರಿಯೆಗೆ ಹೆಚ್ಚು ಬೆಂಬಲವಾಗಿ ನಿಲ್ಲುತ್ತೆ. ಸರಿಯಾಗಿ ಮೊಣಕಾಲುಗಳನ್ನು ಒತ್ತಿ ಹಿಡಿಯುವುದರಿಂದ ಎದೆಯ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಭಾರ ಬೀಳುತ್ತದೆ. ಇದು ಕಿಬ್ಬೊಟ್ಟಿಯ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಉತ್ತೇಜಿಸುತ್ತೆ. ಇನ್ನು ಮೂರನೆಯದ್ದು ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಮಾಡುವಾಗ ನಾವು ನೆಲದ ಮೇಲೆ ಕುಳಿತುಕೊಂಡು 2 ಕಾಲುಗಳನ್ನು ಸಮಾನಾಂತರವಾಗಿ ಚಾಚಿಕೊಂಡು ನಮ್ಮ ಮೊಣಕಾಲಿಗೆ ನಮ್ಮ ತಲೆಯನ್ನು ಸ್ಪರ್ಶಿಸುವ ಹಾಗೆ ಬಾಗಬೇಕು. ನಮ್ಮ ಕೈಗಳು ಮುಂಗಾಲುಗಳನ್ನು ಹಿಡಿದಿರಬೇಕು. ಈ ಆಸನವು ಕೂಡ ಹೊಟ್ಟೆಯ ಭಾಗದ ಮೇಲೆ ಹೆಚ್ಚು ಒತ್ತಡವನ್ನು ನೀಡುವುದರಿಂದ ಜೀರ್ಣಕ್ರಿಯೆಗೆ ಬಹಳ ಸಹಾಯಕ. ಇದು ಚಳಿಗಾಲದಲ್ಲಿ ಆವರಿಸುವ ಆಲಸ್ಯತನವನ್ನ ದೂರ ಮಾಡಿ ನಮ್ಮನ್ನು ಹೆಚ್ಚು ಚಟುವಟಿಕೆಯಿಂದ ಇರುವಂತೆ ಮಾಡುತ್ತೆ. ಇನ್ನು 4ನೆಯದ್ದು ನವಾಸನ. ಇದೊಂದು ರೀತಿಯ ಹಡಗಿನ ರೀತಿಯಲ್ಲಿ ದೇಹವನ್ನು ಬಾಗಿಸುವ ಕಾರ್ಯ. ನೆಲದ ಮೇಲೆ ಕುಳಿತು 2 ಕಾಲುಗಳನ್ನು ಮೇಲೆತ್ತಬೇಕು. ಇತ್ತ ದೇಹವನ್ನ ಎತ್ತಿದ ಕಾಲಿನತ್ತಲೇ ಮೇಲೆತ್ತಬೇಕು. ಇನ್ನು 2 ಕೈಗಳನ್ನು ಮೇಲೆತ್ತಿ ನಮ್ಮ ಮೊಣಕಾಲಿನವರೆಗೆ ಬರುವಂತೆ ಹಿಡಿಯಬೇಕು. ಈ ಆಸನ ನಮ್ಮ ಕೂರುವಿಕೆಯ ಅಂಗದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುವುದರಿಂದ ಇದು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸುತ್ತೆ. ಇನ್ನು 5ನೆಯದ್ದು ಪರಿವರ್ತ ಉತ್ಕಟಾಸನ. ಈ ಒಂದು ಯೋಗಾಸನ ಕುರ್ಚಿಯ ಭಂಗಿಯಲ್ಲಿ ಇರುತ್ತೆ. ಈ ಯೋಗಾಸನವು ಡಿಟಾಕ್ಸಿಫಿಕೇಶನ್ ಅನ್ನು ಉತ್ತೇಜನಗೊಳಿಸುತ್ತೆ. ಕುರ್ಚಿಯ ಭಂಗಿಯಲ್ಲಿರುವ ಈ ಯೋಗಾಸನ ಜೀರ್ಣಕ್ರಿಯೆಗೆ ಸಹಾಯಕವಾಗುವುದಲ್ಲದೆ ಚಳಿಗಾಲದಲ್ಲಿ ಈ ಯೋಗಾಸನ ಮಾಡುವುದರಿಂದ ದೇಹಕ್ಕೆ ಹೆಚ್ಚು ಬೆಚ್ಚಗಿನ ಅನುಭವವನ್ನ ನೀಡಬಹುದು. ಆ ಮೂಲಕ ಆಲಸ್ಯವು ದೂರವಾಗುತ್ತೆ. ಇನ್ನು 6ನೆಯದ್ದು ಅಧೋಮುಖ ಶ್ವಾನಾಸನ. ಈ ಯೋಗಾಸನ ಮಾಡಲು ಬಹಳ ಸರಳ, ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಸಹಕಾರಿ. ನಮ್ಮ ಇಡೀ ದೇಹವು ಶ್ವಾನದ ರೀತಿಯಲ್ಲಿ ಮುಂದೆ ಬಾಗುವುದರಿಂದ ಇಡೀ ದೇಹಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗುತ್ತದೆ. ಮನಸ್ಸು ತಣಿದಷ್ಟು ದೇಹವು ತಣಿದು ಎರಡಕ್ಕೂ ಎನರ್ಜಿ ಬೂಸ್ಟರ್ ಸಿಕ್ಕ ರೀತಿ ಆಗುತ್ತೆ. ಒತ್ತಡವನ್ನ ನಿವಾರಣೆ ಮಾಡುವಲ್ಲಿ ಇದು ತುಂಬಾ ಸಹಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.